24 ಗಂಟೆ ಫ್ರೀಸರಲ್ಲಿದ್ದು ಈ ಬಾಳೆಹಣ್ಣು ಕತೆ ನೋಡ್ರಿ. ಹಂಗೆ ನೆಲಕ್ಕೆ ಹೊಡೆದ್ರೆ ಪಟ್ ಅಂತ ಹೊಡ್ಕೋಬೋದು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ. ಇದನ್ನೆಲ್ಲ ನೋಡಿದ್ರೆ ಎಕ್ಸ್ಪೆರಿಮೆಂಟ್ ಅನಿಸುತ್ತಾ? ಒಳ್ಳೆ ತಾಂಬೂಲ ಥರ ಕಾಣ್ತಿಲ್ವಾ? ಈ ಹಣ್ಣುಗಳನ್ನು 24 ಗಂಟೆ ಫ್ರೀಸ್ ಮಾಡಿ ನೆಲಕ್ಕೆ ಹಂಗೆ ಹಿಂಗೆ ಎತ್ತಾಕಿದ್ರೆ ಹೊಡೆದೋಗುತ್ತಾ? ಈ ಬಾಳೆಹಣ್ಣು ಅಂತೂ ಸ್ವರ್ಗ ಹೋಗಿದ್ದಾವೆ, ಏನೂ ಇಲ್ಲವೇ ಇಲ್ಲ ಈ ಬಾಳೆಹಣ್ಣಲ್ಲಿ. ಇವನ್ನು ಕೂಡ 24 ಗಂಟೆ ಫ್ರೀಸ್ ಮಾಡ್ತೀನಿ. ನೋಡೋಣ ಇದರ ಕಂಡೀಷನ್ ಹೆಂಗಿರುತ್ತೆ, ಕಲ್ಲಾಗುತ್ತಾ ಅಥವಾ ಇನ್ನೂ ಮೆತ್ತಗಾಗುತ್ತಾ ನೋಡೋಣ. ಅದ್ರ ಜೊತೆ ಸೇಬು ಕೂಡ ಇದೆ, ಬ್ರೆಜಿಲಿಂದ ಬಂದಿರೋದು ಕಂಡ್ರಿ ಇದು. ಈ ಬ್ರೆಜಿಲ್ ಸೇಬು ಫ್ರೀಸರಲ್ಲಿ ಏನಾಗುತ್ತೆ ಅಂತ. ಅದ್ರ ಜೊತೆ ದ್ರಾಕ್ಷಿ ಕೂಡ ಇದೆ. ನೋಡೋಣ, ಇವನ್ನೆಲ್ಲ ಫ್ರೀಸರಲ್ಲಿ ಇಡ್ತೀನಿ. 24 ಗಂಟೆ ಆದಮೇಲೆ ಅದರಿಂದ ತೆಗಿತೀನಿ. ಆಮೇಲೆ ಒಂದೊಂದನ್ನೇ ಈ ಮೊಬೈಲ್ನ ಡ್ರಾಪ್ ಟೆಸ್ಟ್ ಮಾಡ್ತಾರಲ್ಲ, ಸೇಮ್ ಅದೇ ಥರ ಇದನ್ನೆಲ್ಲ ಈ ಥರ ನೆಲಕ್ಕೆ ಎತ್ತಾಕ್ತೀನಿ. ಏನಾಗುತ್ತೆ ನೋಡೋಣ ಗೈಸ್. ಈಗ ಫ್ರೀಸರ್ ಹತ್ರ ಹೋಗೋಣ, ಅಲ್ಲಿ ಸಿಗ್ತೀನಿ. A few moments later. 24 ಗಂಟೆ ಫ್ರೀಸರಲ್ಲಿದ್ದು ಈ ಬಾಳೆಹಣ್ಣು ಕತೆ ನೋಡ್ರಿ. ಇದಂತೂ ಬಾಳೆಹಣ್ಣಲ್ಲ, ಕಲ್ಲಾಗ್ಬಿಟ್ಟಿದೆ. ಸೌಂಡ್ ನೋಡ್ರಿ. ಈಗ ಇದನ್ನ ಕಟ್ ಮಾಡಕ್ಕೆ ಟ್ರೈ ಮಾಡೋಣ, ನೋಡೋಣ ಕಟ್ಟಾಗುತ್ತಾ ಅಂತ. ಈ ಥರ ಅಂತೂ ಕಟ್ಟಾಗಲ್ಲ, ಕಲ್ಲಾಗ್ಬಿಟ್ಟಿದೆ ಇದು. ಇಲ್ಲಿ ನೋಡ್ರಿ ಹೆಂಗಿದೆ ಇದು. ಇದನ್ನು ತಿನ್ನೋಕ್ಕಂತೂ ಆಗಲ್ಲ. ಈಗ ಇದನ್ನು ಡ್ರಾಪ್ ಟೆಸ್ಟ್ ಮಾಡೋಣ, ಮೇಲಿಂದ ಎತ್ತಾಕ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಗೈಸ್, ಈ ಬಾಳೆಹಣ್ಣ ನಾವು ಫ್ರೀಸರಲ್ಲಿ ಇಟ್ಟಾಗ ಈ ಬಾಳೆಹಣ್ಣೊಳಗೆ ನೀರಿನ ಅಂಶ ಇರುತ್ತೆ. ಆ ನೀರಿನ ಅಂಶನೇ ಏನಾಗುತ್ತೆ, ಐಸ್ ಆಗುತ್ತೆ. ಸೊ ಐಸ್ ಆದಾಗ ಈ ಬಾಳೆಹಣ್ಣು ಗಟ್ಟಿ ಆಗುತ್ತೆ. ಆ ನೀರಿಂದ ಐಸ್ ಕ್ರಿಸ್ಟಲ್ಸ್ ಆಗುತ್ತಲ್ಲ, ಹಣ್ಣಿನ ಸೆಲ್ಸ್ನ ಹಾಳು ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದು ನಾರ್ಮಲ್ ಟೆಂಪ್ರೇಚರ್ಗೆ ಬಂದಾಗ ತುಂಬ ಮೆತ್ತಗಾಗಿ ಇದನ್ನ ತಿನ್ನಕ್ಕೆ ಆಗಲ್ಲ, ಆ ರೀತಿ ಆಗಿಬಿಡುತ್ತೆ. ಇಲ್ಲಿ ನೋಡ್ರಿ ದ್ರಾಕ್ಷಿ ಕತೆ. ಇದಂತೂ ಐಸ್ ಬಾಲ್ ಥರ ಆಗಿಬಿಟ್ಟಿದೆ. ಹಂಗೆ ನೆಲಕ್ಕೆ ಹೊಡೆದ್ರೆ ಪಟ್ ಅಂತ ಹೊಡ್ಕೋಬೋದು. ಸೌಂಡ್ ನೋಡಿ, ಕಲ್ ಬಿದ್ದಂಗೆ ಆಗುತ್ತೆ. ಸೊ ಇದನ್ನ ಕಟ್ ಮಾಡಿ ಟ್ರೈ ಮಾಡೋಣ. ಇವಾಗ ಕಟ್ಟಾಯಿತು. ಗೈಸ್, ಇಲ್ಲಿ ನೋಡಿ ಐಸ್ ಹೆಂಗಾಗಿದೆ ಅಂತ. ಗೈಸ್, ಈ ದ್ರಾಕ್ಷಿಯಲ್ಲಿ 80%ಗಿಂತ ಜಾಸ್ತಿ ನೀರಿರುತ್ತೆ. ಸೊ ಅದಕ್ಕೋಸ್ಕರ ಇದು ಫ್ರೀಸರಲ್ಲಿ ಇಟ್ಟಾಗ ಬೇಗ ಅಂದರೆ ಬೇಗನೆ ಗಟ್ಟಿಯಾಗಿ ಹೋಗುತ್ತೆ. ಈಗ ಇದನ್ನು ಕೂಡ ನೆಲಕ್ಕೆ ಹಾಕೋಣ. ಇಲ್ಲಿ ನೋಡ್ರಿ ಬ್ರೆಜಿಲ್ ಸೇಬಿನ ಕತೆ. ಇದನ್ನ ಈಗ ಕಟ್ ಮಾಡಕ್ಕೆ ಟ್ರೈ ಮಾಡೋಣ. ಒಳ್ಳೆ ಕಾಯಿ ಹೊಡೆದಂಗೆ ಆಗ್ತೈತಿ. ಈಗ ಇದನ್ನ ಕೂಡ ಡ್ರಾಪ್ ಟೆಸ್ಟ್ ಮಾಡೋಣ. ಇದು ಸೇಮ್ ಕಲ್ಲು ಹೊಡೆದಂಗೆ ಆಯಿತು. ಗೈಸ್, ಇಲ್ಲಿ ನೋಡ್ರಿ ಆರೆಂಜ್ ಕತೆ. ಕಲ್ಲರ್ ಅಂತೂ ಪಳ ಅಂತಿದೆ. ಇದು ಅಂತೂ ಕಲ್ಲೇ, ಇದು ನೋಡಿಲಿ. ಓಹ್ ಗೈಸ್, ಈ ಕಿತ್ಲೆಹಣ್ಣು ಇದೆಯಲ್ಲ, ಇದು ಸ್ವಲ್ಪ ಬೇರೆ ರೀತಿ ಆಕ್ಟ್ ಆಗುತ್ತೆ. ಯಾಕೆಂದರೆ ಒಳಗಡೆ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ, ಮತ್ತು ಈ ಹೊರಗಡೆ ಇದೆಯಲ್ಲ, ಸೊ ಇಲ್ಲಿ ಸ್ವಲ್ಪ ನೀರಿನ ಅಂಶ ಕಮ್ಮಿ ಇರುತ್ತೆ. ಸೊ ಒಳಗಡೆ ಇನ್ನೂ ಗಟ್ಟಿ ಇರುತ್ತೆ. ಇದು ಹೊರಗಡೆ ಸ್ವಲ್ಪ ಸ್ಮೂತ್ ಅನಿಸ್ಬೋದು, ಆದ್ರೂ ಗಟ್ಟಿನೇ ಇದೆ. ಸೊ ಇದನ್ನು ಕೂಡ ಈಗ ಡ್ರಾಪ್ ಟೆಸ್ಟ್ ಮಾಡೋಣ. ಬೆಲ್ತೆಣ್ಣು ಹೊಡಿತೀವಲ್ಲ,
ಸೇಮ್ ಅದೇ ಥರ ಫೀಲ್ ಆಗ್ತೈತೆ. ಇದು ಕಿತ್ಲೆಹಣ್ಣು ಬೆಳ್ತಣ್ಣ ಆಗ್ಬಿಟ್ಟೈತೆ ಗೈಸ್. ಫ್ರೋಸ್ ಮಾಡಿರೋ ಹಣ್ಣನ್ನ ತಿನ್ನಕ್ಕಾಗಲ್ಲ. ನಾನೇನ್ ಬಾಳೆಹಣ್ಣು ಇಟ್ಟಿದ್ನಲ್ಲ, ಇದು ನೋಡ್ರಿ ಎಷ್ಟು ಮೆತ್ತಗೈತೆ, ಒಳ್ಳೆ ನೀರ್ ತರ ಆಗ್ಬಿಟ್ಟೈತೆ. ಏನ್ ಐಸ್ ಆಗಿತ್ತಲ್ಲ ಅದೆಲ್ಲ ಈಗ ನೀರ್ ಆಗ್ಬಿಟ್ಟು ಇದನ್ನ ತಿನ್ನಕ್ಕಂತೂ ಸಾಧ್ಯನೇ ಇಲ್ಲ ನೋಡಿ. ಮತ್ತೆ ಇದ್ರ ಕಲರ್ ನೋಡಿ ಯಾವ ತರ ಆಗಿದೆ, ಒರಿಜಿನಲ್ ಕಲರ್ ಅಂತೂ ಇಲ್ವೇ ಇಲ್ಲ. ದ್ರಾಕ್ಷಿನೂ ಅಷ್ಟೇ, ಇದ್ರೊಳಗೆ ಪೂರ ಈಗ ನೀರು ತುಂಬ್ಕೊಂಡ್ಬಿಟ್ಟೈತೆ, ಇದನ್ನು ಕೂಡ ತಿನ್ನಕ್ಕಾಗಲ್ಲ. ಹಣ್ಣುಗಳನ್ನ ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಸೊ ಅದೇನು ಈ ತರ ಇಷ್ಟೊಂದು ಫ್ರೀಸ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಲ್ಲ. ಅದೇಗೆ ಅಂತ ಹೇಳ್ತೀನಿ ನೋಡಿ. ಈ ಹಣ್ಣುಗಳು ಯಾವ್ಯಾವ ಎಕ್ಸ್ಪೋರ್ಟ್ ಆಗ್ಬೇಕು ಅಂತ ಇರ್ತಾವಲ್ಲ, ಅವನ್ನ ಕಟ್ ಮಾಡಿದ ತಕ್ಷಣ ಒಂದು ಟೆಂಪರೇಚರ್ ಇಡ್ತಾರೆ. ಸೊ ಅದಕ್ಕೆ ಸೆಟ್ ಆಗುವಂತ ಟೆಂಪರೇಚರ್ ಎಕ್ಸಾಂಪಲ್ ಏನಂದ್ರೆ, ಸೇಬಿಗೆ 0 ಇಂದ 4 ಡಿಗ್ರಿ ತನಕನೂ ಸ್ಟೋರ್ ಮಾಡಿ ಇದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಅದೇ ರೀತಿ ದ್ರಾಕ್ಷಿಗೆ 0 ಇಂದ 1 ಡಿಗ್ರಿ ಅಷ್ಟು ಟೆಂಪರೇಚರ್ ಅಲ್ಲಿ ಮೇಂಟೈನ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಸೊ ಬೇರೆ ಬೇರೆ ಹಣ್ಣುಗಳಿಗೆ ಬೇರೆ ಬೇರೆ ಟೆಂಪರೇಚರ್ ಇರುತ್ತೆ. ಸೊ ಏನು ಈ ಕಮ್ಮಿ ಟೆಂಪರೇಚರ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾರಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಇದರಲ್ಲಿ ಬ್ಯಾಕ್ಟೀರಿಯಾ ಬೆಳೆಯಲ್ಲ, ಫಂಗಸ್ ಕೂಡ ಬೆಳೆಯಲ್ಲ. ಸೊ ಇದು ಸೇಫು. ಅದೇ ರೀತಿ ಹಣ್ಣುಗಳಿಗೆಲ್ಲ ಜೀವ ಇರುತ್ತೆ, ಅಂದ್ರೆ ಅದರ ಸೆಲ್ಸ್ ಇನ್ನೂ ಜೀವಂತವಾಗೇ ಇರುತ್ತೆ. ಸೊ ಏನ್ ಟೆಂಪರೇಚರ್ ನಾವು ಕಮ್ಮಿ ಮಾಡ್ತೀವಲ್ಲ, ಕಮ್ಮಿ ಮಾಡಿದಾಗ ಅದರ ಆಕ್ಟಿವಿಟಿ ಡೌನ್ ಆಗಿ ಇದು ಬೇಗ ಕೊಳ್ತೋಗಲ್ಲ. 1 ವಾರದಲ್ಲಿ ಕೊಳ್ತೋಗೋದು 1 ತಿಂಗಳ ತನಕನೂ ಮುಂದೋಗುತ್ತೆ. ಈ ಹಣ್ಣುಗಳು ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ಹೋಗ್ಬೇಕಂದ್ರೆ ಫ್ಲೈಟಲ್ಲಿ ಹೋಗ್ಬೇಕು ಅಥವಾ ಶಿಪ್ಪಲ್ಲಿ ಹೋಗ್ಬೇಕು. ಅಲ್ಲಿ ಎಲ್ಲ ಕಡೆನೂ ಒಂದೇ ಟೆಂಪರೇಚರ್ ಮೇಂಟೈನ್ ಮಾಡಿರ್ತಾರೆ. ಅದೇ ಹೇಳಿದ್ನಲ್ಲ, ಸೇಬಿಗೆ 0 ಇಂದ 4 ಡಿಗ್ರಿ, ದ್ರಾಕ್ಷಿಗೆ 0 ಇಂದ 1 ಡಿಗ್ರಿ, ಬಾಳೆಹಣ್ಣಿಗೆ 13 ರಿಂದ 14 ಡಿಗ್ರಿ, ಈ ಕಿತ್ಲೆ ಹಣ್ಣಿಗೆ 3 ರಿಂದ 8 ಡಿಗ್ರಿ. ಈ ತರ ಟೆಂಪರೇಚರ್ನ ಮೇಂಟೈನ್ ಮಾಡ್ಕೊಂಡು ಇವ್ ಹೆಂಗ್ ಹೋಗ್ತವೆ ಅಂದ್ರೆ, ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ VIP ಪರ್ಸನ್ ತರ ಫುಲ್ ಸೇಫ್ ಆಗಿ, ಫುಲ್ ಚಿಲ್ ಆಗಿ ಹೋಗ್ತವೆ. ಗೈಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ. ಇನ್ನೂ ಇಂಥದೇ ಸ್ಪೆಷಲ್ ಆಗಿರೋ ವಿಡಿಯೋ ಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ತನಕ ಟೇಕ್ ಕೇರ್, ಬೈ ಬೈ ಫ್ರಮ್ ಡಿ ಟಾಕ್ಸ್.